ಒಂದು ಲೇಔಟ್. ಇನ್ನೂ ಒಂದು ಲೇಔಟಲ್ಲಿ 28-28ಕ್ಕೆ ನೇರಳೆ ಮಾಡಿ ಎಕ್ಸಾಕ್ಟ್ ಸೆಂಟ್ರ್ ಜಿಗ್ಜಾಗ್ ಬರೋಂಗೆ ಚಿಕ್ಕು ಮಾಡಿಕೊಂಡೆ. 14 ಫೀಟ್ಗೆ ಲೆಮನ್ ಮಾಡಿಕೊಂಡೆ. ಇದ್ರ ನಡುವೆ 7th ಲೈನ್ಗೆ ಹೆಬ್ಬೆ ಮಾಡಿದ್ದೆ ನಾನು. ಅದು 14x14. ಹೆಬ್ಬೆ ಹೋದಾಗ 14 ಇರಬೇಕು. ಒಂದು 6-7 ವರ್ಷಕ್ಕೆ ನಾನು ಹೆಬ್ಬೆ ತೆಗೆದೆ ನಾನು. ಆ್ಯಕ್ಚುಲಿ ಲೆಮನ್ ನನಗೆ 3ನೇ ವರ್ಷದಿಂದ ಸ್ಟಾರ್ಟ್ ಆಯಿತು. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಗೂ ಇನ್ನೂ ಬರ್ತಾ ಇದೆ. ಹೆಚ್ಚು ಕಡಿಮೆ 2013ರಲ್ಲಿ ಪ್ಲಾಂಟೇಷನ್ ಮಾಡಿರೋದು 13 ವರ್ಷ ಆಯಿತು ಹೆಚ್ಚು ಕಡಿಮೆ ಲೆಮನ್ ಬರ್ತಾ ಇದೆ. ಚಿಕ್ಕು ಗ್ಯಾಪ್ ಭಾಳ ಇತ್ತು. ಚಿಕ್ಕು ಗ್ಯಾಪಲ್ಲಿ ಕೂಡ ಲೆಮನ್ ರೀಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ. 2022ರಲ್ಲಿ ಹೆಬ್ಬೆ ಹಾರ್ವೆಸ್ಟ್ ಆಯಿತು. 20 ರೂಪಾಯಿ ನಾವು ರೇಟ್ ಮಾಡಿದ್ರು ಸಹಿತ 3,000 ಒಂದು ಗಿಡಕ್ಕೆ. 50 ಗಿಡ ಅಂತಂದರೆ 1.5 ಲಕ್ಷ. ಸೇಮ್ ಅದೇ ಈಗ 5ನೇ ವರ್ಷದಿಂದ ಕೋಕೋನಲ್ಲಿ ಒಂದು ಗಿಡಕ್ಕೆ 1.5 kgಲಿಂದ 2.5 kg ಬೀಜ ಬರ್ತಾವೆ. 1 kg ಬೀಜ ಕಮ್ಮಿ ಅಂತಂದರೆ ಈಗ 400 ಐತಿ. 200 ಗಿಡ ಕೊಡ್ತಾವೆ 1 ಎಕರೆಗೆ ಕೋಕೋ ಗಿಡ. 200 ಗಿಡ ಅಂತಂದರೆ 3 ಕ್ವಿಂಟಾಲ್ 40,000 ಅಂದರೆ 1,20,000 ಆದಾಯ ಬರಬೇಕು. ಮಿನಿಮಮ್ 1 ಎಕರೆಗೆ 1 ವರ್ಷಕ್ಕೆ ಯಾರಿಗೆಲ್ಲ ಸರ ಲೀಸ್ ಕೊಟ್ಟಿದ್ರು ನಮಗೆ 1.5 ಲಕ್ಷ ಬರಬೇಕು. ಅದರಂಥ ಕ್ರಾಪ್ ಹಾಕ್ಕೊಂಡಿದ್ರೆ ಫ್ಯೂಚರ್ನಲ್ಲಿ ನಾವು ಗೆಟಾನ್ ಹಾಕ್ತೀವಿ. ತೆಂಗು ಹಾಕ್ರಿ 30 ಫೂಟ್ಗೆ ತೆಂಗು ಹಾಕಿ ತೆಂಗು ಡ್ರಿಪ್ ಬೇರೆ ಬೇರೆ ಮಾಡಿರಿ. ತೆಂಗು ನಡುಕ 30 ಫೂಟ್ ಅಂತರದಲ್ಲಿ ಈಗ ನಾವು ಹೊಸದಾಗಿ ಮಾಡ್ತಾ ಇರ್ತೀವಿ. ಇಲ್ಲಿ ನಮ್ಮಲ್ಲಿ ಆರ್ಗಾನಿಕ್ ಸ್ಟ್ರಕ್ಚರ್ ಭಾಳ ಇರಂಗಿಲ್ಲ. ಆರ್ಗಾನಿಕ್ ಬೇಕು ಅಂತ ಇದ್ದಾರೆ. ಅದಕ್ಕೆ 30 ಗಿಡ ನಡುಕ 10 ಫೂಟ್ಗೆ ನುಗ್ಗೆ ಹಾಕ್ರಿ. ಹೈಬ್ರಿಡ್ ನುಗ್ಗೆ. ಅದು ತಪ್ಪಲಿಂದ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ಕನಿಷ್ಠ 50 ರೂಪಾಯಿ kg ಆದರೂ ಸಹಿತ 1 ಎಕರೆಗೆ ಒಂದು 50,000ಲಿಂದ ಹಿಡಿದು 1 ಲಕ್ಷವರೆಗೆ ಬರ್ತದೆ. ಅದು ದುಡ್ಡು ಬರಲಿಲ್ಲ ಅಂದ್ರೂ ಸಹಿತ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ತೆಂಗಿನ ಗಿಡ ಬರ್ತಾವೆ. ತೆಂಗಿನ ಗಿಡ 30 ಸಾಲಿನಲ್ಲಿ, ತೆಂಗಿನ ಗಿಡ ಸಾಲಿನಲ್ಲಿ 30 ಅಡಿನಲ್ಲಿ 10 ಫೂಟಿಗೆ ಬಾಳೆ ಗಿಡ ಇಡ್ರಿ. ಸುಗಂಧ ಆಗಲಿ ಏಲಕ್ಕಿ ಆಗಲಿ ಏನನ್ನ ಸರಿ. ನಾವು ಡ್ರಿಪ್ ಮಾಡೋ ಮುಂದೆ ಬಾಳೆ ಅದು ತೆಂಗಿನ ಲೈನ್ದು ಬೇರೆ, ನುಗ್ಗಿ ಗಿಡದ ಲೈನ್ದು ಬೇರೆ. ಈಗ ಇವರು ಸಾರ್ ನಾವು ಕಾಯಿ ತೊಳೆಯಕ್ಕೆ ಟ್ಯಾಪ್ ಹಾಕ್ಯಾರಲ್ಲ, ಲ್ಯಾಟ್ರಲ್ ಬರೋ ಮುಂದೆ ನುಗ್ಗಿ ಗಿಡಕ್ಕೆ ಬೇರೆ ಲ್ಯಾಟ್ರಲು ಟ್ಯಾಪು, ತೆಂಗಿನ ಗಿಡಕ್ಕೆ ಲ್ಯಾಟ್ರಲ್ ಟ್ಯಾಪ್ ಇಲ್ಲ. ಅಂದರೆ ತೆಂಗಿನ ಗಿಡಕ್ಕೆ ನೀರು ಜಾಸ್ತಿ ಬೇಕು, ನುಗ್ಗಿ ಗಿಡಕ್ಕೆ ಭಾಳ ಕಮ್ಮಿ ಬೇಕು. ಇದು ಟ್ಯಾಪ್ ಬಂದ್ ಮಾಡಿ ಇದು ನುಗ್ಗಿ ಗಿಡಕ್ಕೆ 2 ದಿನಕ್ಕೆ ಒಂದ್ಸಲ ಬಿಡೋದು. ತೆಂಗಿನ ಗಿಡಕ್ಕೆ ಕಂಟಿನ್ಯೂ ಬಿಡ್ತಾ ಇದ್ರೆ ಅವು 1 ವರ್ಷಕ್ಕೆ ನುಗ್ಗಿ ಗಿಡ ಇಷ್ಟು ಬರ್ತಾವೆ, ತೆಂಗಿನ ಗಿಡನೂ ಇಷ್ಟು ಬರ್ತತೆ, ಬಾಳೆ ತೋಟನೂ ಇಷ್ಟ ಆಗ್ತದೆ. ಅದರಲ್ಲಿ ಹೊಸದಾಗಿ ಕೋಕೋ ಗಿಡ ಪ್ಲಾಂಟೇಶನ್ ಮಾಡ್ಬೋದು ನಾವು. ಕೋಕೋ ಅಂದರೆ ಅದರಿಂದ ಚಾಕ್ಲೇಟ್ ಆಗ್ತಾ ಇರ್ತದೆ. ಅದಕ್ಕೆ ಫ್ಯೂಚರ್ ಐತಿ. ಕೋಕೋ ಗಿಡದಿಂದ 1 ವರ್ಷಕ್ಕೆ 1 ಎಕರೆಗೆ 2 ಟನ್ ಹಸೆ ತಪ್ಪಲ ಬೀಳ್ತದೆ. ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವು ತಡಕಲ್, ಕುಕ್ನೂರು ತಾಲೂಕು, ಕೊಪ್ಪಳ ಜಿಲ್ಲೆ, ಹನುಮಂತ್ ವಾಲೇಕರ್ ಅವರ ಹೊಲದಲ್ಲಿ ಬಂದಿದ್ವಿ. ಸುಮಾರು ರೈತರು ಬಂದಿದ್ರು. ಸುಮಾರು ಒಂದು ಏನ್ರಿ ನಮ್ಮೊಂದು 400-500 ಜನ ಬಂದಿದ್ರು ಅಂತೀರಾ? ಬಂದಾರ 400-500 ಜನ ಬಂದಿದ್ರು. ಇವತ್ತು ತುಂಬ ಏನಂತಾರೆ ಸಂವಾದ, ತುಂಬ ಪ್ರಗತಿಪರ ರೈತರಿಂದ ಬರ್ತಿರುವಂಥ ರೈತರ ಮಧ್ಯೆ ತುಂಬ ಸಂವಾದಗಳು ನಡೆದವು, ತುಂಬ ಚರ್ಚೆಗಳು ನಡೆದವು, ಸುಮಾರು ಸಾಯುವ ಬಗ್ಗೆ ಚರ್ಚೆಗಳು ನಡೆದವು, ತುಂಬ ಮಾಹಿತಿಗಳು ಹಂಚಿಕೆ ಆಯಿತು. ನಾನು ಬೆಳಗ್ಗೆನೇ ಸುಮಾರು 10 ಬಂದೆ. ಸುಮಾರು ಮಾಹಿತಿ ಸಿಕ್ತು ನಮಗೆ. ತುಂಬ ಇವತ್ತಿನ ವರ್ತ್ ಅನಿಸ್ತಿರೋದು ಇಲ್ಲಿ ಬಂದಿದ್ದಕ್ಕೆ. ಒಂದು ತಿಂಗಳ ಇವತ್ತು ಲೇಬರ್ ಸಿಗಂಗಿಲ್ಲ, ಇಲ್ಲ ಮನೆಗೆ ಫಂಕ್ಷನ್ ಇರ್ತದೆ, ಇನ್ನು ಬೇರೆ ಎಲ್ಲೋ 1 ತಿಂಗಳ ನಮಗೆ ಹೆಚ್ಚು ಕಮ್ಮಿ ಆಗಬೇಕು. ಇವತ್ತು ಮಾಡೋ ಕೆಲಸ ಇವತ್ತು ಮಾಡೋಕೆ ಆಗಂಗಿಲ್ಲ, ನಾಳೆ ಮಾಡ್ಬೋದು, ನಾಡ್ದು ಮಾಡ್ಬೋದು, ಒಂದು ವಾರಕ್ಕೆ ಮಾಡ್ಬೋದು. ಅದರಂಥದ್ದು ಇರಬೇಕು. ಆದಾಯ ಬರಬೇಕು. ಮಿನಿಮಮ್ 1 ಎಕರೆಗೆ 1 ವರ್ಷಕ್ಕೆ ಯಾರಿಗೆಲ್ಲ ಸರ ಲೀಸ್ ಕೊಟ್ಟಿದ್ರು ನಮಗೆ 1.5 ಲಕ್ಷ ಬರಬೇಕು. ಅದರಂಥ ಕ್ರಾಪ್ ಹಾಕ್ಕೊಂಡಿದ್ರೆ ಫ್ಯೂಚರ್ನಲ್ಲಿ ನಾವು ಗೆಟಾನ್ ಹಾಕ್ತೀವಿ. ತೆಂಗು ಹಾಕಬೇಕಾದ್ರೆ ನಾನು ಹಿಂದೂ ಆಗಿ ಹೇಳೋದು 10-15 ವರ್ಷಕ್ಕೆ ಒಂದು ಸಲ ನಮಗೆ ಬರಗಾಲ ಬರ್ತದೆ. ಬರಗಾಲ ಬಂದಾಗ ತೆಂಗಿನ ಗಿಡಕ್ಕೆ ದಿನಕ್ಕೆ 5 ಲೀಟ್ರ್ ಆದರೂ ನೀರು ಕೊಡೋ ಯೋಗ್ಯತೆ ಇದ್ದರೆ ತೆಂಗು ಹೋಗ್ರಿ. ಇಲ್ಲಾಂದರೆ ತೆಂಗು ಅನ್ನೋದು ಬಿಟ್ಟುಬಿಡ್ರಿ. ನೀವು ಎಲ್ಲನ್ನ ಟ್ಯಾಂಕ್ಲಿಂದ ತಂದು 5 ಲೀಟ್ರ್ ಆದರೂ ಸಹಿತ ಗಿಡ ಸಾಯಲಾರ್ದಂಗೆ ಆ 1 ತಿಂಗಳು ಅಷ್ಟಾದರೂ ಕೆಪಾಸಿಟಿ ಇಲ್ಲ ಅಂತಂದರೆ ಹೋದ್ರೆ ಹೋಗಿಲ್ಲ ಅಂದರೆ ನೀವು ಮಾಡಬೇಡ್ರಿ. ಭಾಳ ತಪ್ಪು ಕೆಲಸದು. ತೆಂಗು ಹಾಕ್ರಿ 30 ಫೂಟ್ಗೆ ತೆಂಗು ಹಾಕಿ ತೆಂಗು ಡ್ರಿಪ್ ಬೇರೆ ಬೇರೆ ಮಾಡಿರಿ. ತೆಂಗು ನಡುಕ 30 ಫೂಟ್ ಅಂತರದಲ್ಲಿ ಈಗ ನಾವು ಹೊಸದಾಗಿ ಮಾಡ್ತಾ ಇರ್ತೀವಿ. ಇಲ್ಲಿ ನಮ್ಮಲ್ಲಿ ಆರ್ಗಾನಿಕ್ ಸ್ಟ್ರಕ್ಚರ್ ಭಾಳ ಇರಂಗಿಲ್ಲ. ಆರ್ಗಾನಿಕ್ ಬೇಕು ಅಂತ ಇದ್ದಾರೆ. ಅದಕ್ಕೆ 30 ಗಿಡ ನಡುಕ 10 ಫೂಟ್ಗೆ ನುಗ್ಗೆ ಹಾಕ್ರಿ. ಹೈಬ್ರಿಡ್ ನುಗ್ಗೆ. ಅದು
ತಪ್ಪಲಿಂದ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ, ಕ್ರಾಪನು ಬರ್ತದೆ. ಕನಿಷ್ಠ 50 ರೂಪಾಯಿ ಕೆಜಿ ಆದರೂ ಸಹಿತ ಒಂದು ಎಕರೆಗೆ ಒಂದು 50,000ರಿಂದ ಹಿಡಿದು 1 ಲಕ್ಷವರೆಗೆ ಬರ್ತದೆ. ಅದು ದುಡ್ಡು ಬರಲಿಲ್ಲ ಅಂದ್ರೂ ಸಹಿತ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ತೆಂಗಿನ ಗಿಡ ಬರ್ತಾವೆ. ತೆಂಗಿನ ಗಿಡ 30 ಸಾಲಿನಲ್ಲಿ, ತೆಂಗಿನ ಗಿಡ ಸಾಲಿನಲ್ಲಿ 30 ಅಡಿನಲ್ಲಿ 10 ಫೂಟಿಗೆ ಬಾಳೆ ಗಿಡ ಇಡ್ರಿ. ಸುಗಂಧ ಆಗಲಿ ಏಲಕ್ಕಿ ಆಗಲಿ ಏನನ್ನ ಸರಿ. ನಾವು ಡ್ರಿಪ್ ಮಾಡೋ ಮುಂದೆ ಬಾಳೆ ಅದು ತೆಂಗಿನ ಲೈನ್ದು ಬೇರೆ, ನುಗ್ಗಿ ಗಿಡದ ಲೈನ್ದು ಬೇರೆ. ಈಗ ಇವರು ಸಾರ್ ನಾವು ಕಾಯಿ ತೊಳೆಯಕ್ಕೆ ಟ್ಯಾಪ್ ಹಾಕ್ಯಾರಲ್ಲ, ಲ್ಯಾಟ್ರಲ್ ಬರೋ ಮುಂದೆ ನುಗ್ಗಿ ಗಿಡಕ್ಕೆ ಬೇರೆ ಲ್ಯಾಟ್ರಲು ಟ್ಯಾಪು, ತೆಂಗಿನ ಗಿಡಕ್ಕೆ ಲ್ಯಾಟ್ರಲ್ ಟ್ಯಾಪ್ ಇಲ್ಲ. ಅಂದರೆ ತೆಂಗಿನ ಗಿಡಕ್ಕೆ ನೀರು ಜಾಸ್ತಿ ಬೇಕು, ನುಗ್ಗಿ ಗಿಡಕ್ಕೆ ಭಾಳ ಕಮ್ಮಿ ಬೇಕು. ಇದು ಟ್ಯಾಪ್ ಬಂದ್ ಮಾಡಿ ಇದು ನುಗ್ಗಿ ಗಿಡಕ್ಕೆ 2 ದಿನಕ್ಕೆ ಒಂದ್ಸಲ ಬಿಡೋದು, ತೆಂಗಿನ ಗಿಡಕ್ಕೆ ಕಂಟಿನ್ಯೂ ಬಿಡ್ತಾ ಇದ್ರೆ ಅವು 1 ವರ್ಷಕ್ಕೆ ನುಗ್ಗಿ ಗಿಡ ಇಷ್ಟು ಬರ್ತಾವ, ತೆಂಗಿನ ಗಿಡನೂ ಇಷ್ಟು ಬರ್ತತೆ, ಬಾಳೆ ತೋಟನೂ ಇಷ್ಟ ಆಗ್ತದೆ. ಅದರಲ್ಲಿ ಹೊಸದಾಗಿ ಕೋಕೋ ಗಿಡ ಪ್ಲಾಂಟೇಶನ್ ಮಾಡ್ಬೋದು ನಾವು. ಕೋಕೋ ಅಂದರೆ ಅದರಿಂದ ಚಾಕ್ಲೇಟ್ ಆಗ್ತಾ ಇರ್ತದೆ, ಅದಕ್ಕೆ ಫ್ಯೂಚರ್ ಐತಿ. ಕೋಕೋ ಗಿಡದಿಂದ 1 ವರ್ಷಕ್ಕೆ 1 ಎಕರೆಗೆ 2 ಟನ್ ಹಸೆ ತಪ್ಪಲ ಬೀಳ್ತದೆ. ಮನುಷ್ಯ ತಿನ್ನಂಗಿಲ್ಲ, ದನ ತಿನ್ನಂಗಿಲ್ಲ, ಕೋತಿ ತಿನ್ನಂಗಿಲ್ಲ, ಡಿಸೀಸ್ ಇಲ್ಲ. ಆಮೇಲೆ ಅದರಿಂದ ಲಾಸ್ ಅನ್ನೋದಿಲ್ಲ. ಯಾವಾಗ ಚಾಕ್ಲೇಟ್ ಬೀಜದ್ದು ರೇಟ್ ಕಮ್ಮಿ ಆಗ್ತದಂದರೆ ವರ್ಲ್ಡ್ ವೈಸ್ನಲ್ಲಿ ಚಾಕ್ಲೇಟ್ ತಿನ್ನೋದು ಬಂದಾದರೆ ಆವಾಗ ಕೋಕೋ ರೇಟ್ ಡೌನ್ ಆಗ್ತದೆ. ವರ್ಲ್ಡ್ ವೈಸ್ನಲ್ಲಿ ಕೋಕೋದು ಚಾಕ್ಲೇಟ್ ತಿನ್ನೋದು ಬಂದ್ ಆಗೋದು ಪ್ರಶ್ನೆ ಇಲ್ಲ. ಅದು ಕೋಕೋ ಮಾಡ್ಬೋದು, ನುಗ್ಗೆ ಮಾಡ್ಬೋದು, ಬಾಳೆ ಮಾಡ್ಬೋದು, ತೆಂಗು ಮಾಡ್ಬೋದು. ಒಂದೇ ವರ್ಷ ಫಸ್ಟ್ ವರ್ಷ ತೆಂಗು ನಡುಕ ಬಾಳೆ, ನಡುಕ 30 ಫೂಟ್ನಲ್ಲಿ 2 ಲೈನು ನುಗ್ಗೆ ಮತ್ತು ತೆಂಗು ಬಾಳೆ. 2 ವರ್ಷಕ್ಕೆ ಬಾಳೆ ನಿಮಗೆ ಖರ್ಚಿಗೆ ಬರ್ತದೆ ಎಲ್ಲ, ನೀವು ಮಾಡೋ ಖರ್ಚಿಗೆಲ್ಲ. ನುಗ್ಗಿ ನಮಗೆ ಅದೃಷ್ಟ ಇದ್ದರೆ, ರೇಟ್ ಇದ್ದರೆ ನುಗ್ಗಿದ್ದು ಖರ್ಚಿಗೆ ಬರ್ತದೆ. ತೆಂಗಿನ ಗಿಡ ಹಂಗೆ ಬೆಳೀತಾ ಇರ್ತಾವೆ. 3 ವರ್ಷ ನೀವು ಕಷ್ಟಪಡಬೇಕು. 4ನೇ ವರ್ಷದಿಂದ ಕೋಕೋ ಬರ್ತದೆ, ತೆಂಗು ಬರ್ತದೆ. ತೆಂಗು 1 ಎಕರೆಗೆ 50 ಗಿಡ ಕೊಡ್ತೀವಿ. 50 ಗಿಡ ತೆಂಗಿನ ಗಿಡ 30 ಅಡಿ ಅಂತರದಲ್ಲಿ. ಒಂದು ಗಿಡಕ್ಕೆ ಆವ್ರೇಜ್ 150 ಕಾಯಿ. ಅವ್ರು 200 ಹೇಳ್ತಾರ, ನಾವು 150 ಕಾಯಿ ಹಾಕೊಂಡಿದ್ರು. 20 ರೂಪಾಯಿ ನಾವು ರೇಟ್ ಮಾಡಿದ್ರು ಸಹಿತ 3,000 ಒಂದು ಗಿಡಕ್ಕೆ. 50 ಗಿಡ ಅಂತಂದ್ರೆ 1.5 ಲಕ್ಷ. ಸೇಮ್ ಅದೇ ಈಗ 5ನೇ ವರ್ಷದಿಂದ ಕೋಕೋನಲ್ಲಿ ಒಂದು ಗಿಡಕ್ಕೆ 1.5 kgಲಿಂದ 2.5 kg ಬೀಜ ಬರ್ತಾವೆ. 1 kg ಬೀಜ ಕಮ್ಮಿ ಅಂತಂದ್ರೆ ಈಗ 400 ಐತಿ. 200 ಗಿಡ ಕೊಡ್ತಾವೆ 1 ಎಕರೆಗೆ ಕೋಕೋ ಗಿಡ. 200 ಗಿಡ ಅಂತಂದ್ರೆ 3 ಕ್ವಿಂಟಾಲ್ 40,000 ಅಂದರೆ 1,20,000. ಅದಕ್ಕೆ ಜಾಸ್ತಿ ಅಂದರೆ 20,000 ಖರ್ಚು ಮಾಡ್ತೀವಿ. ತೆಂಗಿಂದು 1.5 ಲಕ್ಷ, ಇದು 1 ಲಕ್ಷ, 2.5 ಲಕ್ಷ. 2.5 ಲಕ್ಷನಲ್ಲಿ 1 ಲಕ್ಷ ವರ್ಕರ್ಸ್ಗಾಗಲಿ, ನೀರಿಡೋದಕ್ಕಾಗಲಿ ಅದಕ್ಕೆಲ್ಲ ತೆಗೆದ್ರೆ 1.5 ಲಕ್ಷ ಗ್ಯಾರಂಟಿ ಉಳಿತೈತೆ. ನನ್ನ ಇದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳಿದ್ದೆ. ಬೇಕಾದಷ್ಟಿದೆ. ನೇರಳೆ ನಾನು ಕೇಳಿರಪ್ಪ, ನೇರಳೆ ಭಾಳ ವಿಚಾರ ಮಾಡೋ ಪ್ಲಾಂಟೇಶನ್. ಫ್ಲವರಿಂಗ್ ಇಶ್ಯೂಸ್ ಅಂತ ಐತೆ ನಿಮಗೆ. ಈ ವರ್ಷ ಸಿಕ್ಕಾಪಟ್ಟೆ ಫ್ಲವರ್ ಕಾಣ್ತದೆ, ಚಂದ ಕಾಣ್ತದೆ. ಹನುಮಂತನ ಕೇಳಿ, ಹನುಮಂತನ ಫ್ಲವರಿಂಗ್ ಇಲ್ಲ, ಗಡಿಗೆ ಮಲಣ ಮಾಡಿದ್ದ ಗಡಿಗೆ ಮಲಣ ಹಂಗೆ ಆಗ್ತದೆ ಸಮಸ್ಯೆ. ಅಲ್ಲ, ನನಗೆ ಒಬ್ಬನ ಹೇಳಕ್ಕೆ ನೇರಳೆ ಫ್ಲವರಿಂಗ್ ಇಶ್ಯೂ ಆಗಿದೆ. ನೇರಳೆ ಚರ್ಚೆ ಮಾಡಿದಾಗ ಈ ಇಶ್ಯೂ ಎಲ್ಲ ಕಡೆ ಐತೆ. ಅವ್ರು ಕೊಟ್ಟರೆ ಎಲ್ಲ ಕಡೆನೂ ಐತೆ, ಅಲ್ಲಿ ಅರ್ಬಾವಿಲ್ ಐತೆ. ನಿಮ್ಮಲ್ಲಿ ಆ ಡೆಪ್ತ್ ನಾಲೆಜ್ ಐತೆ ಅಂದಾಗ, ಅವ್ರ ನಾಲೆಜ್ ಅಂದಾಗ ಅವ್ರು ಕಂಪ್ಲೀಟ್ ಕಮರ್ಷಿಯಲ್ ಕ್ರಾಪ್ ಮಾಡಿ. ಇಲ್ಲ ಅಂತ ಇವ್ರು ಹೇಳಕ್ ಕೊಟ್ರಲ್ಲ, ಅದು ಯಾವತ್ತೂ ನಮ್ಗೆ ದೊಡ್ಡ ದುಡ್ಡು ಕೊಡ್ತಿಲ್ಲ ಗೊತ್ತಿಲ್ಲ, ಮೋಸ ಮಾಡಲ್ಲ. ನಿಮಗೆ ಅಗ್ರಿಕಲ್ಚರ್ ವಿಮುಖರು ಮಾಡಲ್ಲ. ಸಂತೋಷ. ಮೊದಲೇ ಬೆಳೆ ಏನಪ್ಪ ಅಂದರೆ ದಾಳಿಂಬ್ರೆ ಇತ್ತು. ದಾಳಿಂಬ್ರೆ ಮಾಡುವಾಗ ಫಸ್ಟ್ ಟೈಮ್ ಡಿಸಿಷನ್ ಮಾಡಿದೆ ಅಂದರೆ ಬರೀ ದಾಳಿಂಬೆ ಮಾಡೋಂಗಿಲ್ಲ, ದಾಳಿಂಬೆ ಜೊತೆ ಕಿನೋ ಮಾಡ್ಕೊಂಡು 2006ರಿಂದ 2011 5 ವರ್ಷ ಗುದ್ದಾಡಿದ್ವಿ. ಅವಾಗ ಬ್ಲೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ದಾಳಿಂಬ್ರೆ ಕಿತ್ತಾಕೊಂಡು ಕಿನೋ ಉಳ್ಕಂತು. ತೋಟ ಬಿಡಬೇಕನ್ನೋ ಕೊನೆ ಟೈಮಲ್ಲಿ, ಹಾಂ ಸರ್, ತೋಟ ಬಿಡಬೇಕು ಅನ್ನೋಂಥ ಟೈಮಲ್ಲಿ ಕೊನೆ ನನ್ನ ಕಿನೋ ಉಳಿಸ್ಕೊಂತು. ಪ್ರತಿ ವರ್ಷ ಹೆಚ್ಚು ಕಡಿಮೆ 5ರಿಂದ 6 ಕ್ರಾಪ್ ಅಂದ್ಕೊಳ್ಳಿ. ಪ್ರತಿ ವರ್ಷ ಒಂದು 700 ಗಿಡದಲ್ಲಿ 400-500 ಗಿಡ ಮಾತ್ರ ಹೂ ಬರೋಂಥದ್ದು. ಪ್ರತಿ ವರ್ಷ 25ರಿಂದ 35 ಟನ್ವರೆಗೆ ಹಣ್ಣು ಬೆಳೆಯುವಂಥದ್ದು. ಅದೇ ಒಂದು 7 ಲಕ್ಷ 8 ಲಕ್ಷ ಕ್ರಾಪ್ ಆಗುತ್ತೆ. ಖರ್ಚು ಏನು ಜಾಸ್ತಿ ಇದ್ದಿಲ್ಲ. ಸೊ ವಾಪಸ್ ಹಾಟಿಗೆ ಉಳ್ಕೊಂಡಿವಿ. ಇದಾದ್ಮೇಲೆ ಇನ್ನೊಂದು ಲೇಔಟ್ ಡೆವಲಪ್ ಮಾಡಿದೆ, ಮಾವು, ಪೇರ್ಲೆ ಮತ್ತು ಸಾಗುವಾನಿ. ಸೊ 28 ಮಾವು ನಡುವೆ 14ನೇ ಫೀಟ್ಗೆಲ್ಲ ಏನಪ್ಪ ಅಂದರೆ ಪೇರ್ಲೆ ಮಾಡ್ಕೊಂಡಿದ್ದು. 2 ಪೇರ್ಲೆ ನಡುವೆ ಮಾತ್ರ ಸಾಗುವಾನಿ ಮಾಡ್ಕೊಂಡಿದ್ದು. ಅಂದರೆ ನೀವು ಹೆಂಗೆ ವಿಚಾರ ಮಾಡಿದ್ರು ಕೂಡ 28 ಮಾವು, ಒಂದು ಲೈನಲ್ಲಿ 14 ಫೀಟಿಗೆ ಒಂದು ಪೇರ್ಲೆ, 2 ಮಾವಿನ ನಡುವೆ 1 ಪೇರ್ಲೆ. ಸೊ ಈ ನಡುವೆ ಬರೀ ಪೇರ್ಲೆ ಲೈನ್ ಐತಲ್ಲ, ಆ ಲೈನಲ್ಲಿ ಮಾತ್ರ ಸಾಗುವಾನಿ ಮಾಡ್ಕೊಂಡಿದ್ದು. ಅಂದರೆ ಇಲ್ಲಿ ಆರ್ಟಿಕಲ್ಚರ್ ಮತ್ತು ಟಿಂಬರ್ 2 ಮಿಕ್ಸ್ ಆಯಿತು. ಒಂದು 9ರಿಂದ 10 ವರ್ಷ ಪೇರ್ಲೆ ಉಳಿಸ್ಕೊಂಡಿದ್ದೆ, ಪೇರ್ಲೆ ತೆಗೆದೆ.
ಸೊ ಈಗ ನಂದು ಮಾವು ಮತ್ತು ಸಾಗುವಾನಿ ಎರಡು ಉಳ್ಕೊಂಡಿದೆ. 2009 ಪ್ಲಾಂಟೇಶನ್ ಮಾಡಿರೋಂಥದ್ದು. ಇಲ್ಲಿವರೆಗೆ ನಂದು ಕೇಸರ್ ಮಾವು ಬರ್ತಾ ಇದೆ, ಜೊತೆಗೆ ಟಿಂಬರ್ನು ಚೆನ್ನಾಗಿ ಬೆಳೀತಾ ಇದೆ. ಇದು ಒಂದು ಲೇಔಟ್. ಇನ್ನೂ ಒಂದು ಲೇಔಟಲ್ಲಿ 28ಕ್ಕೆ ನೇರಳೆ ಮಾಡಿ ಎಕ್ಸಾಕ್ಟ್ ಸೆಂಟ್ರ್ ಜಿಗ್ಜಾಗ್ ಬರೋಂಗೆ ಚಿಕ್ಕು ಮಾಡಿಕೊಂಡೆ. 14 ಫೀಟ್ಗೆ ಲೆಮನ್ ಮಾಡಿಕೊಂಡೆ. ಇದ್ರ ನಡುವೆ 7th ಲೈನ್ಗೆ ಹೆಬ್ಬೆ ಮಾಡಿದ್ದೆ ನಾನು. ಅದು 14x14. ಹೆಬ್ಬೆ ಹೋದಾಗ 14 ಇರಬೇಕು. ಒಂದು 6.5-7 ವರ್ಷಕ್ಕೆ ನಾನು ಹೆಬ್ಬೆ ತೆಗೆದೆ ನಾನು. ಆ್ಯಕ್ಚುಲಿ ಲೆಮನ್ ನನಗೆ 3ನೇ ವರ್ಷದಿಂದ ಸ್ಟಾರ್ಟ್ ಆಯಿತು. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಗೂ ಇನ್ನೂ ಬರ್ತಾ ಇದೆ. ಹೆಚ್ಚು ಕಡಿಮೆ 2013 ಪ್ಲಾಂಟೇಶನ್ ಮಾಡಿರೋಂಥದ್ದು 13 ವರ್ಷ ಆಯಿತು. ಹೆಚ್ಚು ಕಡಿಮೆ ಲೆಮನ್ ಬರ್ತಾ ಇದೆ. ಚಿಕ್ಕು ಗ್ಯಾಪ್ ಭಾಳ ಇತ್ತು. ಚಿಕ್ಕು ಗ್ಯಾಪಲ್ಲಿ ಕೂಡ ಲೆಮನ್ ರೀಪ್ಲಾಂಟೇಶನ್ ಮಾಡ್ತಾ ಇದ್ದೀನಿ. 2022ರಲ್ಲಿ ಹೆಬ್ಬೆ ಹಾರ್ವೆಸ್ಟ್ ಆಯಿತು. ಸೊ ನೇರಳೆ ಒಂದು ಸ್ವಲ್ಪ ಏನಂದರೆ, ನೇರಳೆ ನೀವು ಈ ಲೇಯರ್ಲಾದ್ರು ಹೋಗಿ ಅಥವಾ ಹೆಂಗಾದ್ರೂ ಹೋಗಿ ಬರೀ ನೇರಳೆನ ಪ್ಲಾಂಟೇಶನ್ ಮಾಡಿ ಫ್ಲವರಿಂಗ್ ಇಶ್ಯೂಸ್ ಅಂತ ಇದೆ. ಈ ವಿಷಯವಾಗಿ ನಾವು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಏನು ನಾವು ಸಸಿ ತಂದ್ವಿ, ಎಲ್ಲರ ಜೊತೆಗೂ ಡಿಸ್ಕಸ್ ಮಾಡಿದಾಗ ನೇರಳೆ ಫ್ಲವರಿಂಗ್ ಇಶ್ಯೂಸ್ ಇದೆ. ಕೆಲವೊಂದು ವರ್ಷ ಬಂದರೆ ಫುಲ್ಲು ಸಿಕ್ಕಾಬಟ್ಟೆ ಬಂದುಬಿಡ್ತದೆ. ಕೆಲವೊಂದು ವರ್ಷ ಫ್ಲವರಿಂಗ್ ಬರೋದೇ ಇಲ್ಲ. ವೆರಿ ಫ್ಯೂ 5%, 10%, 15% ನೇರಳೆ ಬರುತ್ತೆ. ನೇರಳೆ ಫ್ಲವರಿಂಗ್ ಇಶ್ಯೂಸ್ ಇದೆ. ನನ್ನ 11-12 ವರ್ಷದ ಗಿಡಗಳಿಗೆ ಫ್ಲವರಿಂಗ್ ಇಶ್ಯೂಸ್ ಇದೆ. ಈ ವರ್ಷ ಎಲ್ಲ ಗಿಡಗಳು ಒಂದು ಸಫಿಷಿಯೆಂಟಾಗಿ ಫ್ಲವರಿಂಗ್ ಇದೆ. ಓಕೆ. ಸೊ ನಿಂಬು ನೇರಳೆ 2 ರನ್ನಿಂಗ್ ಆಗ್ತದೆ. ಹೆಬ್ಬೆ ಹಾರ್ವೆಸ್ಟಿಂಗ್ ಆಯಿತು. ಸೊ ಅಲ್ಲಿ ಕೂಡ 2ರಿಂದ 3 ಕ್ರಾಪ್ ಇದೆ ಆ್ಯಕ್ಚುಲಿ. ಒಂದು ಪ್ಲಾಟಲ್ಲಿ ಈಗ ಹೊಸ ಪ್ಲಾಂಟೇಶನ್ 3 ವರ್ಷದಿಂದ ನಮ್ಮದು ಪೇರ್ಲೆ ಇದೆ ಆ್ಯಕ್ಚುಲಿ. ಒಂದು ವಾಲು ಪ್ಲೇನ್ ಪೇರ್ಲೆ ಇದೆ. ಅದರಲ್ಲಿ ಅವಕಾಡೋ ಪ್ಲಾನ್ ಇದೆ. ಜೂನಲ್ಲಿ ಅವಕಾಡೋ ಪ್ಲಾಂಟೇಶನ್ಗೆ ಹೋಗ್ತೀವಿ. ಒಂದು ವಾಲಲ್ಲಿ ಪೇರ್ಲೆ ಜೊತೆಗೆ ನಿಂಬೆ ಮಾಡಿದ್ದೀನಿ. ಯಾಕಂದರೆ ನಿಮಗೆ ನಮ್ಮದು ಪ್ಲಾನಿಂಗ್ ಹೆಂಗಿತ್ತು ಅನ್ನಪ್ಪ ಅಂದರೆ, ಈಗ ಮಾಡಿರೋಂಥ ಪೇರ್ಲೆ ಏನಿದೆ, ಸೊ ಟೈಪಿಂಗ್ ಇದೆ. ಸೊ 3ರಿಂದ 4 ವರ್ಷ ನಿಮ್ಮಟೊಟ್ಟಿಗೆ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. 1ನೇ ವರ್ಷ ಇನ್ಕಮ್ ಏನೂ ಬರೋಂಗಿಲ್ಲ. ನಾವೇನು ಮಾಡ್ತೀವಿ, ಖರ್ಚು ಮಾಡ್ತಾ ಹೋಗ್ತೀವಿ. ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಭಾರ ಆಯ್ತಪ್ಪ ಅನ್ಕೊಂತ ಹೋಗ್ತೀವಿ. ಮೊದಲೇ ವರ್ಷ ಇನ್ಕಮ್ ಬರೋದು ಏನಾದ್ರು ಒಂದು ಕ್ರಾಪ್ ಇರಬೇಕು. ಟೋಟಲ್ ಏನಾದ್ರು ಒಂದು ಕ್ರಾಪ್ ಇರಬೇಕು. ನಾನು ಮಾವು ಪೇರ್ಲೆ ಮಾಡಿದಾಗ ನಡಬೇಕು ತೊಗರಿ ಕಡ್ಲಿ ಬೆಳೆದೀನಿ. ನಿಂಬೆ ನೇರಳೆ ಮಾಡಿದಾಗ ಏನಪ್ಪ ಅಂದರೆ ಹೆಬ್ಬೆ ಬಿತ್ತು. ನನಗೆ ನಿಂಬೆ 3ನೇ ವರ್ಷಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಪೇರ್ಲೆ ಮಾಡಿದಾಗ ಏನಪ್ಪ ಅಂದರೆ ನಂದು ಈಗ ಇದು ಒಂದು ವಾಲಲ್ಲಿ ಆಲ್ಮೋಸ್ಟ್ 2 ವಾಲಲ್ಲಿ ಪೇರ್ಲೆ ಮೊದಲೇ ವರ್ಷಕ್ಕೆ ಸ್ಟಾರ್ಟ್ 11 ತಿಂಗಳಿಂದ ಪೇರ್ಲೆ ಸ್ಟಾರ್ಟ್ ಆಯಿತು. ಎರಡನೇದು ಅಂದರೆ ಒಂದು ವಾಲಲ್ಲಿ ಪೇರ್ಲೆ ನಿಂಬೆ ಮಾಡ್ಕೊಂಡಿದ್ದೆ. ಅಂದರೆ ಪೇರ್ಲೆ ಹೋಗೋಷ್ಟ್ರಲ್ಲಿ ನಿಂಬೆ ದೊಡ್ಡದಿರಬೇಕು. ತೆಗೆದ್ಮೇಲೆ ಮತ್ತೆ ವಾಟ್ ನೆಕ್ಸ್ಟ್ ಅಂತ ವಿಚಾರ ಮಾಡೋಂಗಿಲ್ಲ. ಬರೀ ತೆಗೆದ್ವಿ ಹಾಕಿದ್ವಿ. ಇದು ದಾಳಿಂಬೆ ಮಾಡೋಂಥವ್ರಿಗೆ, ಪಪ್ಪಾಯ ಮಾಡೋಂಥವ್ರಿಗೆ, ಬಾಳೆ ಮಾಡೋಂಥವ್ರಿಗೆ ತೆಗೆದ್ವಿ, ಕಬ್ಬು ಮಾಡೋಂಥವ್ರಿಗೆ ಭಾಳ ಬೆಟ್ರು. ಲಾಂಗ್ ಟರ್ಮ್ ಹಾರ್ಟಿಕಲ್ಚರ್ ವಿಚಾರ ಮಾಡೋಂಥವ್ರಿಗೆ ತೆಗೆದ್ವಿ ಹಾಕಿದ್ವಿ ಮಾಡ್ಕೊಂಡು ಬರೀ ಪ್ಲಾಂಟೇಶನ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ 3 ವರ್ಷ 4 ವರ್ಷ ಪ್ಲಾಂಟೇಶನ್ ಮಾಡ್ತೀವಿ. ಪ್ರತಿ ವರ್ಷ ತೆಗಿ ಮತ್ತೆ ಸಸಿ ತೊಗೊಂಬ ನರ್ಸರಿಯವ್ರನ್ನ ಬೆಳೆಸ್ತೀವಿ ಅಷ್ಟೇ. ನಾವು ನರ್ಸರಿಯವ್ರನ್ನ ಬೆಳೆಸ್ತೀವಿ, ಲೇಬರ್ನ ಬೆಳೆಸ್ತೀವಿ. ನಾವು ಬದುಕೋಕ್ಕಾಗಲ್ಲ. ಸೊ ಮಲ್ಟಿ ಕ್ರಾಪಿಂಗ್ ಮಾಡ್ಕೊಂಡ್ರೆ ನಾನು ಇವತ್ತು ಹಾರ್ಟಿಕಲ್ಚರ್ ಉಳ್ಕೊಂಡಿದ್ದೀನಿ. ನನಗೆ